ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಪೂಜೆಗೆ ಸಾಕ್ಷಿಯಾದ ಶಾಲಾ ಶಿಕ್ಷಕಿಯರು. ಈಗ ವಾರ್ತೆಗಳ ವಿವರ. ರೈತರು ಬೆಳೆಯುವ ಬೆಳೆಗೆ ಎಂಎಸ್ಪಿ ಕನಿಷ್ಠ ಬೆಂಬಲ ಬೆಲೆ ನೀಡಬೇಕೆಂದು ಆಗ್ರಹಿಸಿ ರೈತ ನಾಯಕ ಜಗಜಿತ್ ಸಿಂಗ್ ದಲ್ಲೇವಾಲ ರವರು ದೆಹಲಿಯಲ್ಲಿ ಕಳೆದ 50 ದಿನಗಳಿಂದ ಸತ್ಯಾಗ್ರಹ ನಡೆಸುತ್ತಿದ್ದಾರೆ. ಕೇಂದ್ರ ಸರ್ಕಾರ ಬೇಡಿಕೆಗಳನ್ನ ಈಡೇರಿಸಬೇಕು. ಸತ್ಯಾಗ್ರಹ ನಡೆಸುತ್ತಿರುವ ದಲ್ಲೇವಾಲ್ ರವರಿಗೆ ಪ್ರಾಣಾಪಾಯ ಆಗಿದ್ದಲ್ಲಿ ದೇಶವ್ಯಾಪಿ ರೈತರಿಂದ ಹೋರಾಟ ನಡೆಸಲಾಗುವುದೆಂದು ರೈತ ಸಂಘಟಕರು ಡಿಸಿ ದ್ವಾರ ಪ್ರಧಾನಮಂತ್ರಿಗಳಿಗೆ ಪತ್ರ ರವಾನಿಸಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಿಜಯನಗರ ಜಿಲ್ಲಾ ನಾವು ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ವಿ MJDF ಅಂತೇಳಿ. ಇವತ್ತು ಜಿಲ್ಲಾಧಿಕಾರಿಗಳಿಗೆ ಆ್ಯಕ್ಚುಲಿ ನಾವು ಸತ್ಯಾಗ್ರಹನೇ ಕೊಡಬೇಕಾಗಿತ್ತು. ಸತ್ಯಾಗ್ರಹ ಬದಲು ಇವತ್ತು ಕೆಲವೊಂದು ವಿಚಾರವಾಗಿ ಸತ್ಯಾಗ್ರಹ ಕೂಡೋದು ಬೇಡ, ಇವತ್ತು ಒಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೊಡಲೇಬೇಕಂತೇಳಿ ಇವತ್ತು ನಮ್ಮ ರಾಜ್ಯ ಸಮಿತಿಯಿಂದ ನಮಗೆ ವರದಿ ಬಂತು. ಅದೇನೆಂದರೆ ಇವತ್ತು ಕೇಂದ್ರದಲ್ಲಿ MSP ವರದಿ, ರೈತರು ಬೆಳೆದಂಥ ಬೆಳೆಗಳಿಗೆ MSP ವರದಿ ಜಾರಿಗೆ ಆಗಬೇಕಂತೇಳಿ ಇವತ್ತು ನಮ್ಮ ಕೇಂದ್ರದಲ್ಲಿ ಜಗಜಿತ್ ಸಿಂಗ್ ದಲೇವಾಲ್ ಅಂತೇಳಿ ಇವತ್ತು ಸುಮಾರು 45 ದಿವಸಗಳ ಕಾಲ ಇವತ್ತು ಉಪವಾಸ ಸತ್ಯಾಗ್ರಹವನ್ನು ಅಲ್ಲಿ ಕೂತ್ಕೊಂಡಿದ್ದಾರೆ. ಆ ಕೂತ್ಕೊಂಡಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಯಾರು ಇವತ್ತು ಅವ್ರನ್ನೇ ಯಾವೊಬ್ಬ ಅಧಿಕಾರಿಗಳು ಸಹಿತ ಇವತ್ತು ಅವ್ರನ್ನ ಮಾತಾಡ್ತಾನೆ ಇವತ್ತು ಅವರಿಗೆ ಭಾಳ ಚಿಂತಾಜನಕವಾಗಿದ್ದಾರೆ. ಆ ಒಂದು ಸಲುವಾಗಿ ಇವತ್ತು ಅವ್ರಿಗೆ ಏನಾದರೂ ಅನ್ಯಾಯ ಆದರೆ ಇಡೀ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಇವತ್ತು ಅವ್ರ ಜಗಜಿತ್ ಸಿಂಗ್ ದಲೇವಾಲ್ ಅವರ ಪರವಾಗಿ ನಿಂತು ಇವತ್ತು ಅವರು ನಮ್ಮ MSP ವರದಿ ನಮ್ಮ ರೈತರಿಗಾಗಿ ಹೋರಾಟ ಮಾಡ್ತಕ್ಕಂಥ ಒಬ್ಬ ರೈತ ನಾಯಕ. ಅವ್ರು ಇವತ್ತು ಏನಾದರೂ ಅನ್ಯಾಯ ಆತಂತಂದರೆ ಇಡೀ ದೇಶಾದ್ಯಂತ ರೈತರು ಇವತ್ತು ಒಂದು ಹೋರಾಟಕ್ಕೆ ಬೀದಿಗಿಳಿಬೇಕಾಗ್ತದೆ ಅಂತ ಹೇಳ್ತಾ ಈ ಒಂದು ಕೇಂದ್ರ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಕೊಟ್ಟೂರು ಸ್ವಾಮಿ ಮಠದಲ್ಲಿ ದಿನಾಂಕ 16ರಂದು ಶಿವಾನುಭವ ಸಂಪದ ಕೈಗೊಳ್ಳಲಾಗಿತ್ತು. ಈ ವೇಳೆ ಶ್ರೀಗಳಿಂದ ಸಾಧಕರಿಗೆ ಸನ್ಮಾನಿಸಿ ಪ್ರೋತ್ಸಾಹಿಸಲಾಯಿತು. ಪ್ರಾರಂಭದಲ್ಲಿ ಸಿರಸಂಗಿ ಲಿಂಗರಾಜ ದೇಸಾಯಿರವರ ಭಾವಚಿತ್ರಕ್ಕೆ ಪುಷ್ಪ ನಮನ ಮಾಡಿ 164ನೇ ಜಯಂತಿಯನ್ನ ನಡೆಸಲಾಯಿತು. ಬಳಿಕ ಹಗರಿಬೊಮ್ಮನಹಳ್ಳಿಯ ಕನ್ನಡ ಉಪನ್ಯಾಸಕ ಡಾಕ್ಟರ್ ಅಕ್ಕಿ ಬಸವೇಶ್ವರರವರು ಕನ್ನಡ ನಾಡು ನುಡಿ ಸಂಸ್ಕೃತಿಗೆ ಸಿರಸಂಗಿ ಲಿಂಗರಾಜ ದೇಸಾಯಿರವರ ಕೊಡುಗೆ ಕುರಿತಾಗಿ ಉಪನ್ಯಾಸ ನಡೆಸಿಕೊಟ್ಟರು. ನಾಡು ನುಡಿ ಸಂಸ್ಕೃತಿ ಮತ್ತೆ ಪರಂಪರೆಯನ್ನು ಕಟ್ಟುವ ಕೆಲಸ ಇದೆಯಲ್ಲ, ಅದು ತಮಾಷೆ ಸಂಖ್ಯೆ ಅಲ್ಲ. ಕಟ್ಟಿಗೆಗಳಿಂದ ಮಣ್ಣಿನಿಂದ ಕಟ್ಟಕ್ಕಾಗಲ್ಲ ನಾಡಿನ ಪರಂಪರೆಯನ್ನು ಸಂಸ್ಕೃತಿಯನ್ನು. ಹಾಗಾಗಿ ಬಹುಶಃ ಒಂದು ಮಾತು ನಮ್ಗೆ ಎಲ್ಲರಿಗೂ ಗೊತ್ತಿದೆ ಅಂತ ಹೇಳ್ತೀನಿ. ಭಾರತವನ್ನು ಸಾಂಸ್ಕೃತಿಕವಾಗಿ ಬಲದೊಡ್ಡ ರಾಷ್ಟ್ರ ಅಂತ ಕರೀತೀವಿ. ವಿಶ್ವದಲ್ಲಿ ಭಾರತ ಸಾಂಸ್ಕೃತಿಕವಾಗಿ ಬಲದೊಡ್ಡ ರಾಷ್ಟ್ರ ಅಂತ ನಾವು ಗುರುತಿಸ್ತೀವಿ. ಯಾಕೆ ಇದನ್ನು ಬಲದೊಡ್ಡ ರಾಷ್ಟ್ರ ಅಂತ ಮಾತಾಡ್ತೀವಿ ನಾವು ಹೇಳ್ತೀವಿ ಅಂತಂದ್ರೆ, ಇಲ್ಲಿರುವಷ್ಟು ಸಾಂಸ್ಕೃತಿಕ ವೈವಿಧ್ಯತೆ ಜಗತ್ತಲ್ಲಿ ಯಾವ ಭಾಗದಲ್ಲೂ ಇಲ್ಲ. ಇಲ್ಲಿರುವಷ್ಟು ಜಗತ್ತಿನಲ್ಲಿ 6,000 ಭಾಷೆಗಳಿದ್ರೆ, ಜಗತ್ತಿನ ಒಟ್ಟು ಭಾಷೆಗಳ ಸಂಖ್ಯೆ 6,000 ಇದ್ರೆ 1,800ಕ್ಕೂ ಹೆಚ್ಚು ಭಾಷೆಗಳು ಇಂಡಿಯಾದಲ್ಲಿ ಇದೆ. ಇಲ್ಲೇ 1,800ಕ್ಕೂ ಹೆಚ್ಚು ಭಾಷೆಗಳು. ಮತ್ತೆ ಭಾರತದ ಜಾತಿಗಳ ಸಮೀಕ್ಷೆ ಮಾಡಿದಾಗ ಗೊತ್ತಾಗಿತ್ತು 3,600 ಕ್ಯಾಸ್ಟ್ಗಳಿವೆ ಅಂತ ಹೇಳಿ. ಇದು ನಾನು ಹೆಗ್ಗಳಿಕೆ ಅಂತ ಹೇಳ್ತೇನೆ, ವೈವಿಧ್ಯತೆ ಬಗ್ಗೆ ಹೇಳ್ತೇನೆ. ಇಲ್ಲಿನ ಧರ್ಮಗಳು, ಇಲ್ಲಿನ ಜಾತಿ, ಅವಕಾಶ, ಮತ್ತೊಂದು ಸಾಂಸ್ಕೃತಿಕ ವೈವಿಧ್ಯತೆ
ಇದೆಲ್ಲದರ ಮಧ್ಯೆ ಸಾಂಸ್ಕೃತಿಕವಾಗಿ ಅದು ತನ್ನ ಅಸ್ತಿತ್ವವನ್ನು ಕಾಪಾಡಿಕೊಳ್ಳೋದೇನಿದೆಯಲ್ಲ ಅದು ಅತ್ಯಂತ ಸವಾಲಿನ ಕೆಲಸ. ಆದರೆ ಅದು ಯಶಸ್ವಿ ಆಗಿದೆ. ಆ ಸವಾಲನ್ನು ಯಶಸ್ವಿಯಾಗಿ ಅದು ಮೆಟ್ಟಿ ನಿಂತಿರೋದು. ಏನು ಈ ಭಾರತ ಸಾಂಸ್ಕೃತಿಕವಾಗಿ ಶ್ರೀಮಂತ ರಾಷ್ಟ್ರ ಅಂತಕ್ಕಂಥ ಏನು ಮಾತಿದೆ, ಈ ಮಾತಿಗೆ ಕರ್ನಾಟಕ ಕೂಡ ಬರ್ತಾಗಿಲ್ಲ ಅಂತ, ನಮ್ಮ ನಾಡು ಕೂಡ ಇದು ಬರ್ತಾಗಿಲ್ಲ ಈ ಮಾತಿಗೆ. ಅದು ಅಷ್ಟೊಂದು ಶ್ರೀಮಂತವಾಗಿದೆ ಕರ್ನಾಟಕ ಕೂಡ, ಕನ್ನಡ ನಾಡು. ಸಂಸ್ಕೃತಿ ಅಂತಂದ್ರೆ ಒಂದು ದೇಶದ ಅಥವಾ ಒಂದು ಜನಾಂಗದ ಮಾನಸಿಕ ಪಕ್ವತೆ ಅಂತ ಹೇಳ್ತಾರೆ, ಮೆಚುರಿಟಿ, ಪಕ್ವತೆ. ಇಂತಹ ಮೆಚುರಿಟಿಗೆ ಕನ್ನಡದ ನೆಲ ಯಾವತ್ತೋ ಹೋಗಿದೆ. ಅಲ್ಲಿ ಮಾನಸಿಕ ಪಕ್ವತೆ ಅಂತ ಏನು ಕರಿತೀವಲ್ಲ, ಈ ಮಾನಸಿಕ ಪಕ್ವತೆಗೆ ಕನ್ನಡದ ನೆಲ ಯಾವತ್ತೂ ಸಾಕ್ಷಿ ಆಗಿದೆ. ಅದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಸಾಕ್ಷಿಯಾಗಿರೋದು. ಹಾಗೆಯೇ ಬಹುಶಃ ಈ ಬಗೆಯ ಸಾಕ್ಷಿಗಳನ್ನು ನಾವು ಸಾಂಸ್ಕೃತಿಕ ಅಧ್ಯಯನಗಳನ್ನು ತಿಳಿಯಬಹುದು. ಚಾರಿತ್ರಿಕ ಅಧ್ಯಯನ ಅಲ್ಲ, ಅದು ಆಚೆ ಸಾಂಸ್ಕೃತಿಕ ಅಧ್ಯಯನಗಳಿವೆ ಕರ್ನಾಟಕಕ್ಕೆ. ಆ ಸಾಂಸ್ಕೃತಿಕ ಅಧ್ಯಯನಗಳಿಂದಾಗಿ ನಾವು ಕರ್ನಾಟಕದ ಸಾಂಸ್ಕೃತಿಕ ಮಹತ್ವ ಏನು ಅನ್ನೋದನ್ನ ಅರ್ಥೈಸಿಕೊಳ್ಳಬಹುದು ಅಂತ ನನಗೆ ಅನಿಸುತ್ತೆ. ವಿಜಯನಗರ ಕಾಲದ ಪತನಾನಂತರದ ದಿನಗಳೇನಿದೆ, ಕ್ರಿಸ್ತಶಕ 1565 ವಿಜಯನಗರದ ಪತನ ಏನಿದೆ, ಈ ಪತನಾನಂತರದ ಸುಮಾರು 350 ವರ್ಷಗಳ ಕಾಲ ಏನಿತ್ತಲ್ಲ, ಆ ಅವಧಿಯಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದ ಭಾಗ ಏನಿದೆಯಲ್ಲ, ಉತ್ತರ ಕರ್ನಾಟಕದ ಭಾಗ ಅನೇಕ ಅರಸು ಮನೆತನಗಳ ಕುಂಡಲ ದಾಳಿಗಳಿಗೆ ತುತ್ತಾಗಿಲ್ಲ. ಹೇಳೋದು ಕೇಳದೆ ಇಲ್ಲ ಏನಾಗ್ಬಿಟ್ಟು ವಿಜಯನಗರ ಪತನ ಅಂತ ಯಾವ ಬರೋದು, ದಾಳಿ ಮಾಡೋದು, ಲೂಟಿ ಮಾಡೋದು, ಬರೆಗೆ ಸಂಖ್ಯೆ ನಾವು ಕೇಳಲಾಗಿತ್ತು ಸುಮಾರು 250 ವರ್ಷಗಳ ಕಾಲ. ಇಂತಹ ಸಂದರ್ಭದಲ್ಲಿ ಏನ್ ಮಾಡಿದ್ರು ಅಂತಂದ್ರೆ, ಸ್ಥಳೀಯವಾಗಿ ಇದ್ದಂತಹ ವೀರರು ಏನಿದ್ರಲ್ಲ, ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ಇದ್ದಂತಹ ವೀರರು ಏನಿದ್ರಲ್ಲ, ವೀರ ಪರಂಪರೆ ಕರ್ನಾಟಕಕ್ಕೆ ಬಳಗದ ವೀರ ಪರಂಪರೆ ಇದೆಯಲ್ಲ, ಇಂತಹ ವೀರ ಪರಂಪರೆಯ ಭಾಗವಾಗಿದ್ದ ಸ್ಥಳೀಯ ವೀರರನ್ನ ಗುರುತಿಸಿ ಸದಾ ಅವರೇ ಮುಂದೆ ಬಂದು ಅವರು ನಾವೆಲ್ಲ ರಕ್ಷಣೆ ಮಾಡಲೇಬೇಕಲ್ಲ, ನಮ್ಮದನ್ನು ನಾವು ಕಾಯ್ಕೊಳ್ಳೇಬೇಕಲ್ಲ, ಉಳಿಸಲೇಬೇಕಲ್ಲ ಅಂತ ಹೇಳಿ ನಾಡುಡಿಯನ್ನು ಕಟ್ಟುವ ಸಲುವಾಗಿ ಸ್ಥಳೀಯ ವೀರರೆಲ್ಲ ಒಂದುಗೂಡಿ ರೈತರನ್ನು ಕೂಡ ಸೈನಿಕರನ್ನಾಗಿ ಪರಿವರ್ತನೆ ಮಾಡಿ ಈ ತರದ ಚಿಕ್ಕ ಚಿಕ್ಕ ಸಂಸ್ಥಾನಗಳನ್ನು ಹುಟ್ಟಾಕಲಿಕ್ಕೆ ಬಹುಶಃ ಕಾರಣಕರ್ತರಾಗ್ತಾರೆ ಅಂತಕ್ಕಂಥ ನೆನಪಿದೆ. ಬಹುಶಃ ನಾವೇನ್ ಮಾಡ್ತೀವಿ ಅಂತ ನನಗೆ ಅನ್ಸುತ್ತೆ. ಅವತ್ತಿನ ಜವಾಬ್ದಾರಿಗಳನ್ನು ನಾವು ನೆನಪು ಮಾಡ್ತೀವಿ. ಯಾರು ಹೇಳಲಿಲ್ಲ ಅವತ್ತು. ಅಂತ ಸಂದರ್ಭದಲ್ಲಿ ಈ ತರ ಒಂದು ಜವಾಬ್ದಾರಿಯನ್ನು ನಮ್ಮ ಹಳ್ಳಿಗೆ ಸ್ಥಳೀಯ ವೀರರು ಗಡಿಗೆ ಏರಿಸಬೇಕಾದ್ರೆ ಅಂತಕ್ಕಂಥದ್ದು. ಇಂತಹ ಸಂಖ್ಯೆಗಳಿಂದಲೇ ಕರ್ನಾಟಕದಲ್ಲಿ ಇದ್ದಂತಹ ಸಂಸ್ಥಾನಗಳ ಉದಯ ಆಗುತ್ತೆ ಅಂತಕ್ಕಂಥದ್ದನ್ನ ನಾವು ಮರೆಯಬಾರದು. ಬಳಿಕ ಆಂದೋಲನ ಪ್ರಶಸ್ತಿಗೆ ಭಾಜನರಾದ ಹೊಸಪೇಟೆ ಟೈಮ್ಸ್ ದಿನಪತ್ರಿಕೆಯ ಸಂಪಾದಕಿ ರೇಖಾ ಪ್ರಕಾಶ್ ರವರಿಗೆ ಬಸವಲಿಂಗ ಸ್ವಾಮಿಗಳಿಂದ ಸನ್ಮಾನಿಸಿ ಶುಭ ಹಾರೈಸಿದರು. ಕಳೆದ 41 ವರ್ಷಗಳಿಂದ ಅವಿರತವಾಗಿ ಸಂಸ್ಥಾಪಕರಾದ ಎಸ್.ಎಂ. ಪ್ರಕಾಶ್ ಅವರ ನೇತೃತ್ವದಲ್ಲಿ 1983ರಲ್ಲಿ ಆರಂಭವಾದ ಪತ್ರಿಕೆ ನಿರಂತರವಾಗಿ ಇಂದಿಗೂ ತನ್ನ ಘನತೆಯನ್ನು ಉಳಿಸಿಕೊಂಡು ಬಂದಿದೆ. ಇದಕ್ಕೆಲ್ಲ ಕಾರಣ ತಮ್ಮಗಳ ಪ್ರೀತಿ. ಆ ಪ್ರೀತಿ ವಿಶ್ವಾಸಕ್ಕೆ ಪತ್ರಿಕೆ ಸದಾ ಆಭಾರಿಯಾಗಿದೆ. ಅದೇ ರೀತಿ ಮಠದ ವತಿಯಿಂದಲೂ ಹಲವಾರು ಬಾರಿ ನಮ್ಮನ್ನು ಬೆನ್ನು ತಟ್ಟುವ, ಆಮೇಲೆ ಒಳ್ಳೆ ಉತ್ತಮ ವಿಷಯಗಳನ್ನು ಪ್ರಸ್ತಾಪವಾದಾಗ ನಮ್ಮನ್ನು ಪ್ರೋತ್ಸಾಹಿಸುವ ಕಾರ್ಯವನ್ನು ನಿರಂತರವಾಗಿ ಮಠವು ಮಾಡಿದೆ. ರಾಜ್ಯದಲ್ಲಿ ಹಲವಾರು ಮಠಗಳು ತನ್ನದೇ ಆದ ಘನತೆಯನ್ನು ಹೊಂದಿದೆ. ಅದರಲ್ಲಿ ವಿಶೇಷ ಘನತೆಯನ್ನು ಹೊಂದಿರುವುದು ನಮ್ಮ ಪುಟ್ಟಸ್ವಾಮಿ ಮಠ. ಬೇರೆ ಊರುಗಳಲ್ಲಿ ನಾವು ನೋಡ್ತೀವಿ, ರಥೋತ್ಸವ ಅಂದ್ರೆ ದೇವರನ್ನು ಕೂಡಿಸ್ಕೊಂಡು ರಥೋತ್ಸವ ಮಾಡ್ತಾರೆ. ಆದರೆ ನಮ್ಮ ಪುಟ್ಟಸ್ವಾಮಿ ಮಠದಲ್ಲಿ ಸರ್ವ ಧರ್ಮಗಳ ಗ್ರಂಥಗಳನ್ನಿಟ್ಟು ರಥೋತ್ಸವ ಮಾಡುವ ಇಂತಹ ಒಂದು ಅದ್ಭುತ ಕಾರ್ಯಗಳನ್ನು ನೋಡಲು ನಮ್ಮ ಈ ಮಠದಲ್ಲಿ ಮಾತ್ರ. ಅದೇ ರೀತಿಯಾಗಿ ಈ ಮಠಕ್ಕೂ ಭಕ್ತರ ಒಂದು ಬೆಂಬಲ ಸಹಕಾರ ಅತ್ಯಂತ ಉತ್ಕೃಷ್ಟವಾಗಿದೆ. ಈ ಕ್ಷಣದಲ್ಲಿ ನನ್ನನ್ನು ಗೌರವಿಸಿ ಪ್ರೋತ್ಸಾಹಿಸಿದ ತಮಗೆಲ್ಲರಿಗೂ ಮತ್ತೊಮ್ಮೆ ನಮಿಸುತ್ತಾ ನನ್ನ ಮಾತಿಗೆ ವಿರಾಮ ನೀಡುತ್ತೀನಿ. ಧನ್ಯವಾದಗಳು. ಬಳಿಕ ಶ್ರೀಗಳು ಮಾತನಾಡಿ, ಲಿಂಗರಾಜ ದೇಸಾಯಿರವರು ಶಿಕ್ಷಣ ರಂಗಕ್ಕೆ ಅಪಾರ ಕೊಡುಗೆ ನೀಡಿದ ಮಹಾದಾನಿಯಾಗಿದ್ದರೆಂದರು. ಚರಿತ್ರೆಯನ್ನು ನೋಡುತ್ತಾ ಬಂದಾಗ ಕೇವಲ ರಾಜ್ಯವನ್ನ
ಸಂಪತ್ತನ್ನ ಗುರಿಯಾಗಿಸಿಕೊಂಡವರು, ಒಟ್ಟಾರೆ ಭೌತಿಕ ಅಧಿಪತ್ಯವನ್ನ ಗುರಿಯಾಗಿಸಿಕೊಂಡು ಬದುಕಿರ್ತಕ್ಕಂತಹ ಯಾವ ರಾಜನ ಹೆಸರು ಸಹ ಭೂಮಿಯ ಮೇಲೆ ಶಾಶ್ವತವಾಗಿ ಉಳಿದಿಲ್ಲ. ನೆಲವನ್ನ ಆಳ್ತಕ್ಕಂತಹ ರಾಜ ನೆಲದೊಳಗೆ ಮರೆಯಾಗ್ತಾನೆ ಎಂಬುದನ್ನ ನಾವು ಚರಿತ್ರೆಯೊಳಗೆ ಕಾಣ್ತೀವಿ. ಯಾರು ಪ್ರಜೆಗಳ ಮನಸ್ಸನ್ನ ಅರ್ಥೈಸಿಕೊಂಡು ಪ್ರಜೆಗಳ ಸಮಸ್ಯೆಗಳನ್ನ ಅರಿತುಕೊಂಡು ಅವರಿಗೆ ಸ್ಪಂದಿಸಿ ಯಾರು ಪ್ರಜೆಗಳ ಮನವನ್ನು ಆಳ್ತಾರೋ ಅವನು ಶಾಶ್ವತವಾಗಿ ಉಳಿತಾನೆ ಎನ್ನುವುದಕ್ಕೆ ಒಂದು ದೊಡ್ಡ ಉದಾಹರಣೆ ಶಿರಸಂಗಿ ಲಿಂಗರಾಜರಂತವರು ಮುಂದೆ ಬರದೇ ಹೋಗಿದ್ದರು. ತಮ್ಮ ಸಮಸ್ತ ಆಸ್ತಿಯನ್ನ ಸಮಾಜಕ್ಕೆ ದಾರಿ ಎರೆದೇ ಹೋಗಿದ್ರೆ ಕರ್ನಾಟಕದೊಳಗ ಸ್ವತಂತ್ರ ಪೂರ್ವದೊಳಗ ಶಿಕ್ಷಣ ಸಂಸ್ಥೆಗಳನ್ನ ಪ್ರೈವೇಟ್ನವರು ಮಾಡಬಹುದು ಅಂತಕ್ಕಂತಹ ಒಂದು ವಿಚಾರವನ್ನ ಕೊಟ್ಟು ಕನ್ನಡ ನಾಡು ಈಗ ಇಷ್ಟೊಂದು ಅಕ್ಷರಸ್ಥರ ನಾಡಾಗಿದೆ ಅಂತಂದ್ರೆ, ಸಂಸ್ಕೃತಿಯ ಬೀಡಾಗಿದೆ ಅಂತಂದ್ರೆ ಅದಕ್ಕೆ ಲಿಂಗರಾಜ ದೇಸಾಯಿ ಅವರಂತವ್ರ ಕೊಡುಗೆ ಬಹಳಷ್ಟು ದೊಡ್ಡದಿದೆ ಅನ್ನೋದನ್ನ ನಾವೆಲ್ಲ ಚರಿತ್ರೆಯೊಳಗೆ ಕಾಣ್ತೀವಿ. ಲಿಂಗರಾಜ ಅರಸರು ಅವರು ದತ್ತಕ್ಕೆ ತೆಗೆದುಕೊಂಡು ನನ್ನ ಸಾಮ್ರಾಜ್ಯ ಉಳಿಸಬೇಕು ಅಂತಂದು ಕ್ಷಣಿಕವಾದದ್ದನ್ನ ವಿಚಾರ ಮಾಡಿದರು. ಜಂಗಮತ್ವ ಹೊಂದಬೇಕು ಅಂತಂದ್ರೆ ಮನುಷ್ಯ ಕ್ರಿಯಾಶೀಲವಾಗಬೇಕು. ಜಂಗಮತ್ವವನ್ನು ಹೊಂದಬೇಕು ಅಂತಂದ್ರೆ ಮನುಷ್ಯ ವ್ಯಷ್ಟಿಯಿಂದ ಸಮಷ್ಟಿಯೆಡೆಗೆ ನಡಿಬೇಕು. ಅಂದ್ರೆ ಸ್ವಂತದನ್ನ ಬಿಟ್ಟು ಸಮಸ್ತಕ್ಕೋಸ್ಕರ ಯಾರು ಬಡಿದಾಡ್ತಾರೆ, ಎಲ್ಲವನ್ನ ಸಂತೋಷಗೊಳಿಸಲಿಕ್ಕೆ ಯಾರು ಪ್ರಯತ್ನ ಪಡ್ತಾರೆ ಅವರು ಮಾತ್ರ ಜಂಗಮತ್ವವನ್ನ ಹೊಂದಲಿಕ್ಕೆ ಸಾಧ್ಯವಾಗುತ್ತೆ. ಅಂತಹ ಜಂಗಮತ್ವವನ್ನ ಜಂಗಮ ದೀಕ್ಷೆಯನ್ನ ಲಿಂಗರಾಜರ ಕೊಟ್ಟಿರೋ ಕಾರಣದಿಂದ ಅವರು ಮಹಾದಾಸೋಹವನ್ನ ಮಾಡಲಿಕ್ಕೆ ಸಾಧ್ಯವಾಯಿತು. ಆ ಸಂಸ್ಕಾರಗಳೆಲ್ಲವೂ ಈ ತೆರನಾಗಿ ಸಮಾಜಮುಖಿಯಾಗಿ ಅವರು ತೊಡಗಬೇಕಾದಾಗ ಹಾಗಲ್ ಕುಮಾರ ಮಹಾಶಿವರ ಆಶೀರ್ವಾದ ಅವ್ರ ಪ್ರೇರಣೆ ದೊಡ್ಡದು ಅನ್ನೋದನ್ನ ನಾವೆಲ್ಲ ತಿಳ್ಕೊಳ್ಬೇಕಾಗುತ್ತೆ. ಹಾಗಲ್ ಕುಮಾರ ಮಹಾಸ್ವಾಮಿಗಳಿಗೂ ಅಖಿಲ ಭಾರತ ವೀರಶೈವ ಮಹಾಸಭಾ ಸ್ಥಾಪನಾ ಮಾಡಬೇಕಾದಾಗ ಆರ್ಥಿಕ ಸಹಾಯ ಮಾಡೋರು ಇದ ಶಿರಸಂಗಿ ಲಿಂಗರಾಜರು ಚಿರಸ್ಥಾಯಿಯಾಗಿ ಉಳಿಲಿಕ್ಕೆ ಕಾರಣ ಯಾರು? ಹಾಗಲ್ ಕುಮಾರ ಮಹಾಸ್ವಾಮಿಗಳು. ಅಂದ್ರೆ ಇಲ್ಲಿ ಒಂದು ವ್ಯಕ್ತಿತ್ವವನ್ನು ನಾವಿಲ್ಲಿ ಪರಿಚಯ ಮಾಡ್ಕೊಳ್ಬೇಕಾಗುತ್ತೆ. ಒಬ್ಬ ಗುರು ಮತ್ತು ಶಿಷ್ಯ ಅಂತರಂಗ ಶುದ್ಧಿಯಿಂದ ಅವರು ಸಮಾಜದೊಳಗೆ ಸೇವೆಗೆ ನಿಂತು ಅಂತಂದ್ರೆ ಅದು ಎಷ್ಟು ದೊಡ್ಡ ಪರಿಣಾಮವನ್ನು ಬೀರುತ್ತೆ ಅನ್ನೋದಕ್ಕೆ ಹಾಗಲ್ ಕುಮಾರ ಮಹಾಸ್ವಾಮಿಗಳವರು ಮತ್ತು ಶಿರಸಂಗಿ ಲಿಂಗರಾಜ ಉದಾಹರಣೆಯನ್ನ ನಮಗೆ ಎದ್ದು ಕಾಣುತ್ತೆ ಅನ್ನೋದನ್ನ ನಾವು ಸ್ಮರಣೆ ಮಾಡಬೇಕಾಗತ್ತೆ. ರಾಹುಲ್ ಗಾಂಧಿರವರು ದೇಶ ವಿರೋಧಿ ಹೇಳಿಕೆಯನ್ನಾಡಿದ್ದಾರೆಂದು ಆರೋಪಿಸಲಾಗಿದೆ. ಈ ಭಾಗವಾಗಿ ಹೇಳಿಕೆಯನ್ನ ಖಂಡಿಸಿರುವ ಹೊಸಪೇಟೆ ತಾಲೂಕು ಬಿಜೆಪಿ ಮಂಡಲ ಹಾಗೂ ಯುವ ಮೋರ್ಚಾದಿಂದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ರಾಹುಲ್ ಗಾಂಧಿರವರ ಭಾವಚಿತ್ರವನ್ನ ದಹಿಸಿ ಹೇಳಿಕೆಯನ್ನ ಖಂಡಿಸಿದರು. ಇನ್ನು ರಾಹುಲ್ ಗಾಂಧಿರವರು ದೇಶದ ಜನತೆಯಲ್ಲಿ ಕ್ಷಮೆ ಕೇಳಬೇಕೆಂದು ಆಗ್ರಹಿಸಿದ್ದಾರೆ. ರಾಹುಲ್ ಗಾಂಧಿಗೆ ನಮ್ಮ ಹೊಸಪೇಟೆ ಮಂಡಲದ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಯುವ ಮೋರ್ಚಾದ ಪದಾಧಿಕಾರಿಗಳಿಗೂ ಮಹಿಳಾ ಮೋರ್ಚೆ ಏನು ಬಿಜೆಪಿ ಮತ್ತು RSS ಏನಿದೆ ಈ ದೇಶದ ರಕ್ಷಣೆಗಾಗಿ ನಿಂತ್ಕೊಂಡಿರ್ತಕ್ಕಂಥದ್ದನ್ನ ನಾವೆಲ್ಲ ನೋಡಿದ್ದೀವಿ. ಬಿಜೆಪಿ ಮತ್ತು RSSನ ವಿರುದ್ಧ ನಿಂದಿಸುವಂತ ಬರದಲ್ಲಿ ನಾವೇನು ಭಾರತ್ ಮಾತಾ ಕಿ ಜೈ ಅಂತೀವಿ ಅದನ್ನ ಬಹಳ ವಿರೋಧಿಸಿ ಇವತ್ತು ಈ ರಾಷ್ಟ್ರದ ಲೋಕಸಭಾ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಮಾನ್ಯ ರಾಹುಲ್ ಗಾಂಧಿ ಅವರು ಬಿಜೆಪಿಯನ್ನ ವಿರುದ್ಧ ಪ್ರತಿಭಟನೆ ಮಾಡೋದು,
RSS ವಿರುದ್ಧ ಪ್ರತಿಭಟನೆ ಮಾಡ್ತೀವಂತ ಹೇಳಿಕೆ ನೀಡುವಂಥ ಸಂದರ್ಭದಲ್ಲಿ ಮುಂದುವರೆದು ಈ ಹಿಂದೂ ರಾಷ್ಟ್ರ ಆಗಿರ್ತಕ್ಕಂಥ ಭಾರತಾಂಬೆಗೆ ಅವಮಾನ ಮಾಡ್ತಕ್ಕಂಥ ಹೇಳಿಕೆಯನ್ನು ನೀಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಆಗಿರ್ತಕ್ಕಂಥದ್ದು. ಈ ದೇಶದಲ್ಲಿ ಜನಿಸಿ ಈ ದೇಶದ ಅನ್ನ, ನೀರು, ಗಾಳಿ, ಬೆಳಕು ಇಲ್ಲೆಲ್ಲ ಸೌಲಭ್ಯಗಳನ್ನು ಪಡೆದು ಮತ್ತು ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಹುದ್ದೆಯನ್ನು ಪಡೆದಿರ್ತಕ್ಕಂಥ ಮಾನ್ಯ ರಾಹುಲ್ ಗಾಂಧಿ ಅವರು ಈ ದೇಶದ ವಿರೋಧಿ ಹೇಳಿಕೆಯನ್ನು ಕೊಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿಯಾಗಿರ್ತಕ್ಕಂಥದ್ದು ಅನ್ನೋದನ್ನ ಇವತ್ತು ಕಾಂಗ್ರೆಸ್ನವರೇ ಅವಲೋಕನ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು. ಅವರು ಇವತ್ತು ನಮ್ಮ ಹಿರಿಯರು ಹೇಳ್ದಂಗೆ ಯಾವ್ಯಾವ ದೇಶದಲ್ಲಿ ಹೋಗಿದ್ದಾರೆ, ದೇಶದಲ್ಲಿ ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಈ ದೇಶವನ್ನ ಭಾರತ ಮಾತೆಗೆ ವಿರೋಧವಾಗಿರ್ತಕ್ಕಂಥ ಮಾತುಗಳನ್ನು ಆಡಿ ಬಂದಿರತಕ್ಕಂಥದ್ದು. ಯಾವಾಗಲೂ ಅವರು ವಿವಾದಾತ್ಮಕ ಹೇಳಿಕೆಗಳಿಂದಲೇ ಇವತ್ತು ನಿಸ್ಸೀಮರಾಗಿರ್ತಕ್ಕಂಥದ್ದು ರಾಹುಲ್ ಗಾಂಧಿ ಅವರು. ಕೂಡಲೇ ಇಡೀ ಭಾರತ ಮಾತೆಯ ಪುತ್ರ ಆಗಿರ್ತಕ್ಕಂಥ 130 ಕೋಟಿ ಜನಸಂಖ್ಯೆಗೆ ಅವರು ಬೇಸರತ್ತ ಕ್ಷಮೆ ಕೇಳಬೇಕು. ಜೊತೆಗೆ ಲೋಕಸಭಾದ ಏನು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಅದಕ್ಕೆ ರಾಜೀನಾಮೆ ಕೊಡಬೇಕು. ಜೊತೆಗೆ ತಾವು ಕೂಡ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಹುದ್ದೆಯನ್ನು ಚುನಾಯಿತರಾಗಿದ್ದಾರೆ ಅದಕ್ಕೂ ಕೂಡ ರಾಜೀನಾಮೆ ಕೊಟ್ಟು ಅವರು ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ಆ ಒಂದು ಸಂಸ್ಕೃತಿಗೆ ಅವರು ಈಗ ಆಲ್ರೆಡಿ ಒಕ್ಕಂಬಿಟ್ಟಿದ್ದಾರೆ. ಹಾಗಾಗಿ ಭಾರತೀಯ ಸಂಸ್ಕೃತಿ ಅವರಿಗೆ ಒಕ್ಕಳ್ತಾ ಇಲ್ಲ. ಪ್ರತಿ ಸಾರಿ ಕೂಡ ಭಾರತದ ವಿರುದ್ಧ ಹೋರಾಟ ಮಾಡಬೇಕು, ಭಾರತ ಸರಿಗಿಲ್ಲ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ನಾವು ಅವ್ರು ನೋಡೋದಾತಂತಂದ್ರೆ ಅವ್ರು ಇಲ್ಲಿ ಇರ್ಲಿಕ್ಕೆ ಅನ್ಫಿಟ್. ರಾಹುಲ್ ಗಾಂಧಿ ಅವರು ಇನ್ನೂ ತಲೆ ಮಾಸಿಲ್ಲ ಅಂತ ಕಾಣಿಸುತ್ತೆ. ಹಾಗಾಗಿ ಈ ಒಂದು ದೇಶದ ವಿರೋಧ ಹೇಳಿಕೆಯನ್ನು ಕೊಡ್ತಕ್ಕಂಥದ್ದು ನಾವು ಇಡೀ BJP ಇವತ್ತು ಖಂಡಿಸ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ನಮ್ಮೇನು ರಾಜ್ಯಾಧ್ಯಕ್ಷ ಯುವ ಮೋರ್ಚಾದ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಧೀರಜ್ ಮುನಿರಾಜ್ ಅವರ ಒಂದು ಕರೆಗೆ ಇವತ್ತೇನು ನಾವೆಲ್ಲ ಇಡೀ ಜಿಲ್ಲೆಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇವತ್ತು ಅವರ ಒಂದು ಪ್ರತಿಕೃತಿ ದಹನವನ್ನು ಮಾಡಬೇಕಾಗಿದೆ. ಆ ಒಂದು ಮೂಲಕ ಅವ್ರನ್ನ ಖಂಡಿಸಬೇಕಾಗಿದೆ. ಯಾಕೆಂದ್ರೆ ಒಬ್ಬ ಚುನಾಯಿತ ಪ್ರತಿನಿಧಿ ಈ ದೇಶದ ಅಸ್ಮಿತೆ ಬಗ್ಗೆ ಮಾತಾಡ್ತಾರಂತಂದ್ರೆ ನಾವೆಲ್ಲ ಸುಮ್ಮನೆ ಕೂಡಕ್ಕಾಗುತ್ತಾ? ಅವ್ರನ್ನ ಕೇಳ್ಕೊಂಡು ಲೋಕಸಭಾ ಒಂದು ಸಭೆಯಲ್ಲಿ ಮಾನ್ಯ ನಮ್ಮ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಅಮಿತ್ ಶಾ ಅವರು ಸುದೀರ್ಘವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮತ್ತು ಈ ಸಂವಿಧಾನ ಬಗ್ಗೆ ಸಕಾರಾತ್ಮಕವಾಗಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ಅದೇ ರೀತಿಯಿಂದ ಹಿಂದೆ ನಮ್ಮ ಏನು ಸಂವಿಧಾನ ಶಿಲ್ಪಿ ಆಗಿರ್ತಕ್ಕಂಥ ಅಂಬೇಡ್ಕರ್ ಅವರು ಬದುಕಿರುವಾಗಲೇ ಅವರಿಗೆ ಅಪಮಾನ ಮಾಡಿ ಅವರಿಗೆ ಸಂವಿಧಾನಿಕ ಹುದ್ದೆಯನ್ನ ಜನಪ್ರತಿನಿಧಿ ಆಗದಂತೆ ತಡೆದಿರ್ತಕ್ಕಂಥದ್ದು ಕಾಂಗ್ರೆಸ್ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಡುವಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಸಣ್ಣ ಹೇಳಿಕೆಯನ್ನು ಇಟ್ಕೊಂಡು ಇಡೀ ವಿಡಿಯೋನ ತಿರುಚಿ ಯಾವುದೋ ಒಂದು ತುಣುಕನ್ನ ಇಡೀ ಸಾಮಾಜಿಕ ಜಾಲತಾಣದಲ್ಲಿ ಏರಿಬಿಟ್ಟು ಇಡೀ ದೇಶದಲ್ಲಿ ಗಲಭೆ ಎಬ್ಸ್ತಕ್ಕಂಥ ಕೆಲಸವನ್ನ ಮತ್ತು ಜಾತಿಗಳ ನಡುವೆ ವೈಷಮ್ಯ ಬಿತ್ತಕ್ಕಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ನವ್ರು ಮಾಡಿದಿರಿ, ತಾವು ಕೂಡ ಮಾಡಿದಿರಿ ಮಾನ್ಯ ರಾಹುಲ್ ಗಾಂಧಿ ಅವರೇ. ಈಗ ಈ ದೇಶದ ವಿರುದ್ಧ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀರಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನು ತಾವು ಅವಲೋಕನ ಮಾಡ್ಕೋಬೇಕಾಗಿದೆ. ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ತಾವು ಕೂಡ ನಿನ್ನೆ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಅವ್ರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅದನ್ನು ಸಮರ್ಸ್ಕೊಳ್ತೀರಾ? ಈ ದೇಶದ ವಿರುದ್ಧ ಮಾತಾಡಿರ್ತಕ್ಕಂಥ ಮಾತುಗಳನ್ನು ತಾವು ಸಮರ್ಸ್ಕೊಳ್ತಾರೆ ಹೇಳಿ. ಇದನ್ನು ಬೇಸರ ಕ್ಷಮೆ ಕೇಳಬೇಕಂತೇಳಿ ನಾವು ಆಗ್ರಹ ಮಾಡ್ತೇವೆ. ಇಡೀ ವಿಜಯನಗರ ಜಿಲ್ಲೆಯಲ್ಲಿ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಇದು ಕೂಡಲೇ ಎಚ್ಚೆತ್ಕೊಂಡು ಅವ್ರಿಗೆ ಕ್ಷಮೆ ಕೇಳಬೇಕು, ಇಲ್ಲ ಅಂತಂದ್ರೆ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇವೆ. ಭಾರತ್ ಮಾತಾಕ್ಕೆ ಮರಿಯಮ್ಮನಹಳ್ಳಿಯ ಖಾಸಗಿ ಶಾಲೆಯೊಂದರಲ್ಲಿ ಸಂಕ್ರಾಂತಿ ಆಚರಣೆ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಶಾಲಾ ಶಿಕ್ಷಕಿಯರಿಂದ ಪೂಜೆ ಸಲ್ಲಿಸಿ ಭಾರತೀಯ ಪರಂಪರೆ ಹಾಗೂ ಆಚರಣೆಗಳ ಕುರಿತಾಗಿ ಮಕ್ಕಳಿಗೆ ಪರಿಚಯಿಸಿಕೊಟ್ಟರು. ಬಳಿಕ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಡಲಾಯಿತು. ಪೊಂಗಲ್ ಅದನ್ನು ಕೂಡ ಒಂದು ಕಡೆಗೆ ನಮ್ಮ ಶಾಲೆಯ ಶಿಕ್ಷಕಿಯರು ಕೂಡ ಮಾಡುವಂತಹ ಕೌತುಕದಲ್ಲಿ ನೆರೆದಿದ್ದಾರೆ. ಬಹಳ ಮುಖ್ಯವಾಗಿರುವಂತಹ ಮತ್ತೊಂದು ಘಟ್ಟ ಕಿಚ್ಚನ್ನ ಬೆಳಗಿಸುವುದು, ಬೆಂಕಿಯನ್ನ ಬೆಳಗಿಸುವ ಕಾರ್ಯಕ್ರಮ ಕೂಡ ಈ ಸಂದರ್ಭದಲ್ಲಿ. ಹಳ್ಳಿಗಳಲ್ಲಿ ಜಾನುವಾರುಗಳನ್ನ ಕಿಚ್ಚನ್ನ ಹಾಕಿ ಕಿಚ್ಚಿನ ಮೇಲೆ ಆ ದನ ಎತ್ತುಗಳನ್ನ ಜಿಗಿಸುವಂತಹ ಒಂದು ಪದ್ಧತಿಯನ್ನ ಮಾಡ್ತಾರೆ. ಅದರಲ್ಲೂ ಕೂಡ ಒಂದು ವೈಜ್ಞಾನಿಕ ನಮ್ಮ ಜೀವನದಲ್ಲಿ ಸ್ವಲ್ಪ ಮಟ್ಟಿಗಾದರೂ ಕೂಡ ಒಳ್ಳೆಯ ಬದಲಾವಣೆಗಳು
ಆದರೆ ಜೀವನಕ್ಕೆ ಸಾರ್ಥಕತೆ ಮನಗಾಣಬಹುದು. ಹಳ್ಳಿಗಳಲ್ಲಿ ಈ ಹಬ್ಬದ ಮಜಲು, ಈ ಹಬ್ಬದ ಒಂದು ಅದ್ಧೂರಿತನ ನಾವು ಹೆಚ್ಚಾಗಿ ಕಾಣಬಹುದು. ನಮ್ಮ ಶಾಲೆಯ ವ್ಯವಸ್ಥಾಪಕರಾಗಿರುವಂತಹ ವೇದಿಕೆಗೆ ನಾನು ಈ ಮೂಲಕ ತುಂಬು ಹೃದಯದ ಆಹ್ವಾನವನ್ನ ನೀಡ್ತಾ ಇದ್ದೇನೆ.
ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ, ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಸಾಕ್ಷಿಯಾದ ಶಾಲಾ ಶಿಕ್ಷಕಿಯರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್. ನಮಸ್ಕಾರ.